ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ರಾಣಿ ಸ್ಪಿರಿಚುವಲ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರ್ತಾ ಇವತ್ತಿನ ದಿನ ಕೊನೆಯ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ರೇಖಿಯ ಅಚೀವ್ಮೆಂಟ್ ಹೇಗೆ ತಗೋಬೇಕು ಮತ್ತು ಅದನ್ನು ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದಕ್ಕಿಂತ ಮುಖ್ಯವಾದಂತಹ ವಿಷಯ ಏನಪ್ಪ ಅಂದರೆ, ಇವತ್ತು ನಾವು ರೇಖಿಯನ್ನು ಹೇಗೆ ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ವಿವರಣೆನ ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ನಿಮಗೆ 3 ಪಾಯಿಂಟ್ಗಳನ್ನು ಮಾತ್ರ ತೋರಿಸ್ತೀನಿ, ಏಕೆಂದರೆ ನಿಮಗೆ ಒಂದು ಚಾರ್ಟ್ ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ಆ ಚಾರ್ಟಲ್ಲಿ ಏನು ತೋರಿಸ್ತಾ ಇದೆ, ಯಾವೆಲ್ಲ ಪಾರ್ಟ್ಸ್ಗಳು ಅಂದರೆ 24 ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸ್ ಮೇಲೆ ಹೇಗೆಲ್ಲ ನೀವು ಹೀಲಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸುತ್ತೆ. ಬಟ್ ಇಲ್ಲಿ ನಾನು 3 ಪಾಯಿಂಟ್ಗಳನ್ನು ತೋರಿಸ್ತೀನಿ. ಇಲ್ಲಿ ಕನಿಷ್ಠ ನೀವು ಪ್ರತಿದಿನವೂ ಒಂದೊಂದು ಪಾಯಿಂಟ್ ಮೇಲೂ ಸಹಿತ 3 ನಿಮಿಷ ನೀವು ಆ ಎನರ್ಜಿ ಹೀಲಿಂಗ್ನ ನೀವು ಕೊಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಅಲ್ಲಿರುವಂಥ ಎಷ್ಟೋ ಬ್ಲಾಕೇಜಸ್ ಆಗಿರ್ಬೋದು, ಅಲ್ಲಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಸಹಿತ ನೀವು ರಿಮೂವ್ ಮಾಡ್ತಾ ಹೋಗ್ತೀರಾ. ಈ ರೀತಿ ನೀವು ಮಾಡೋದ್ರಿಂದ ಪ್ರತಿದಿನವೂ ನಿಮ್ಮ ಬಾಡಿ ಹೀಲ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಎಲ್ಲಿ ಯಾವ್ಯಾವ ಚಕ್ರದಲ್ಲಿ ನಿಮಗೆ ಬ್ಲಾಕೇಜಸ್ ಇದೆ ಅದು ಕ್ಲಿಯರ್ ಆಗ್ತಾ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ನಿಮಗೆ ಸಮಸ್ಯೆಗಳು ಎಲ್ಲಿಂದ ಹುಟ್ಟಿದೆಯೋ ಅದರಲ್ಲಿ ಒಂದು ಪಾಯಿಂಟಿಗೂ ಕನಿಷ್ಠ 3 ನಿಮಿಷನಾದರೂ ನೀವು ಆ ಎನರ್ಜಿನ ಕೊಡ್ತಾ ಹೋಗಬೇಕು. ನಿಮಗೆ 24 ಚಕ್ರಗಳಿಗೂ ಸಹಿತ ನಿಮಗೆ ಆ ಟೈಮ್ ಸಾಕಾಗದೇ ಇದ್ದರೆ, ಅಂದರೆ ಆ ಟೈಮ್ ನಿಮಗೆ ಅಡ್ಜಸ್ಟ್ ಆಗದೇ ಇದ್ದರೆ, 24 ಪಾಯಿಂಟ್ಗಳಿಗೂ ಸಹಿತ ನಿಮಗೆ ಹೀಲಿಂಗ್ ಕೊಡೋಕ್ಕಾಗದೇ ಇದ್ದರೆ, ಕನಿಷ್ಠ ನಿಮ್ಮ ಬಾಡಿಲಿರುವಂಥ ಮುಖ್ಯವಾದಂಥ ಪಾರ್ಟ್ಗಳು ಅಂದರೆ 7 ಚಕ್ರಗಳಿದ್ವಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮತ್ತು ಮಣಿಪುರ ಚಕ್ರ, ಅನಾಹತ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮತ್ತು ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ. ಈ 7 ಚಕ್ರಗಳಿಗೂ ಸಹಿತ ನೀವು ಪ್ರತಿದಿನ ನೀವು 3 ಮಿನಿಟ್ಸ್ ನಿಮಗೆ ಅನುಕೂಲ ಆಗುವಂತಹ ಟೈಮಿಗೆ ನೀವು ಹೀಲಿಂಗ್ ಕೊಡ್ತಾ ಹೋಗ್ಬೋದು. ಇದನ್ನು ಸಹಿತ ನೀವು ಪ್ರಯತ್ನ ಮಾಡ್ಬೋದು. ಏಕೆಂದರೆ ಒಬ್ಬೊಬ್ಬರಿಗೆ ಟೈಮ್ ಇರಲ್ಲುದಿಲ್ಲ. ಅಂದರೆ ಯಾವ ರೀತಿಯಪ್ಪ ಅಂತ ಹೇಳಿದರೆ, ಅವರು ಏನೋ ಕೆಲಸದಲ್ಲಿ ಇರ್ತಾರೆ, ತುಂಬಾ ಬಿಸಿ ಶೆಡ್ಯೂಲ್ನ ಹಾಕ್ಕೊಂಡಿರ್ತಾರೆ. ಅಂಥವರಿಗೆ ಈಗ ನಾವು ರೇಖಿ ಹೀಲಿಂಗ್ ಕೊಡೋದಕ್ಕೆ ಆಗೋದಿಲ್ಲ, ಆ ಟೈಮ್ ನಮಗೆ ಸಾಕಾಗೋದಿಲ್ಲ ಅಂತ ಏನು ಮಾಡ್ತಾರೆ, ಅವರು ಹಾಗೆ ಹೋಗ್ತಿರ್ತಾರೆ. ಆಗ ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಒಂದು ಕಣ್ಣುಗಳಾಗಿರ್ಬೋದು, ಆಜ್ಞಾ ಚಕ್ರ ಆಗಿರ್ಬೋದು, ಸಹಸ್ರಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಹೀಗೆ ನಿಮಗೆ ಎಲ್ಲೆಲ್ಲ ನೋವಿದೆ ಅದು ಆ ಭಾಗಕ್ಕೂ ಸಹಿತ ನೀವು ಹೀಲಿಂಗ್ ಕೊಡ್ತಾನೂ ಹೋಗ್ಬೋದು. ಇಲ್ಲಿ ಈಗ ಎನರ್ಜಿನ ಹೇಗೆ ಆವಾಹನೆ ಮಾಡ್ಕೊಳ್ಳೋದು, ರೇಖಿಯ ಶಕ್ತಿಯನ್ನು ಯಾವ ರೀತಿ ಜಾಗೃತ ಮಾಡಿಕೊಂಡು ನಮ್ಮ ಬಾಡಿಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓಕೆನಾ? ಈಗ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ 2 ಕೈಗಳನ್ನು ಚೆನ್ನಾಗಿ ಉಜ್ಜಬೇಕು. 2 ನಿಮಿಷ ಅಥವಾ 3 ನಿಮಿಷ ಚೆನ್ನಾಗಿ ಉಜ್ಜೋದ್ರಿಂದ ಏನಾಗುತ್ತೆ, ಶಕ್ತಿ ಇಲ್ಲಿ ಪ್ರವೇಶ ಆಗುತ್ತೆ. ಈ ಶಕ್ತಿ ರೇಖಿ ಮಾತೆಯ ನಾವು ಶಕ್ತಿಯನ್ನು ಪಡೆದುಕೊಂಡಾಗ ಇಲ್ಲಿ ನಮಗೆ ಒಂದು ಶಕ್ತಿಯ ಪ್ರಭಾವಗಳು ಏನಿದೆ ಅದು ನಮ್ಮ ಕೈಗೆ ಹರಿಯುವುದು ಸಹಿತ ನಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಇಲ್ಲಿ ಮೊದಲನೆಯದಾಗಿ ಈ ಎನರ್ಜಿಯನ್ನು ಒಂದು ಎನರ್ಜಿ ಬಾಲಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಈ ಎನರ್ಜಿ ಬಾಲನ್ನು ನಾವೇನು ಮಾಡಬೇಕು, ಮೊದಲನೆಯದಾಗಿ ನಮ್ಮ ಮೂಲಾಧಾರ ಚಕ್ರದಿಂದ, ನಿಮಗೆ ನಾನು ಅಲ್ಲಿಗೆ ಹೋಗಿ ತೋರಿಸೋದಕ್ಕಾಗೋದಿಲ್ಲ, ಇಲ್ಲಿ ಜಸ್ಟ್ ನನಗೆ ಯಾವ ಪಾರ್ಟ್ಸ್ ಎದುರಿಗೆ ಕಾಣ್ತಾ ಇದೆ ಅದರ ಮುಖಾಂತರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ನೀವು ಮಾಡುವಾಗ ಮೂಲಾಧಾರ ಚಕ್ರ ಅಂದರೆ ನಾವು ಕೂತಿರುವ ಭಾಗದಲ್ಲಿರುವಂತಹ ಚಕ್ರದಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲಿ ನಿಮ್ಮ ಈ ಎನರ್ಜಿ ಬಾಲನ್ನು ನಾನು ನನ್ನ ಸಹಸ್ರಾರ ಚಕ್ರದಿಂದ ಆ ಎನರ್ಜಿನ ನಾನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಎನರ್ಜಿ ಬಾಲನ್ನು ನಾವೇನು ಮಾಡಬೇಕು, ಹೀಗೆ
ಆ ರೇಖಿ ಶಕ್ತಿ ಹರಿಯುವುದನ್ನು ಗಮನಿಸ್ತಾ ಹೋಗಬೇಕು. ಅಲ್ಲಿ ಎನರ್ಜಿ ಹರಿತಾ ಇರುತ್ತೆ. ಬ್ರಹ್ಮಾಂಡದಲ್ಲಿರುವಂತಹ ಎನರ್ಜಿ ಏನಾಗುತ್ತೆ, ನಮ್ಮ ತಲೆಯ ಭಾಗದಿಂದ ನಮ್ಮ ಕೈಯಿಂದ ನಮ್ಮ ಸಹಸ್ರಾರ ಚಕ್ರಕ್ಕೆ ಹರಿಯುವುದನ್ನು ನೀವು ಗಮನಿಸಬಹುದು. ಇಲ್ಲಿ 3 ನಿಮಿಷ ಇಡಬೇಕಾಗತ್ತೆ. ನೀವು ಹೇಳ್ಕೋಬೋದು, ನನ್ನ ತಲೆಯ ನೋವು, ನಿಮಗೇನಾದರೂ ತಲೆನೋವಿತ್ತು ಅಂತ ಹೇಳಿದರೆ, ನನ್ನ ತಲೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಯೋಚನೆಗಳನ್ನಾಗಿರ್ಬೋದು ಎಲ್ಲ ಹೊರ ಹಾಕ್ತಾ ಇದ್ದೀನಿ. ನಾನು ಬ್ರಹ್ಮಾಂಡದ ಶಕ್ತಿಯನ್ನು ನನ್ನ ಸಹಸ್ರಾರ ಚಕ್ರಕ್ಕೆ ಎನರ್ಜೈಸ್ ಮಾಡ್ತಾ ಇದ್ದೀನಿ, ಶಕ್ತಿಯನ್ನು ತುಂಬ್ತಾ ಇದ್ದೀನಿ. ಹೀಗೆ ನಿಮ್ಮ ಪ್ರತಿಯೊಂದು ಪಾರ್ಟ್ಸ್ ಮೇಲೂ ಸಹಿತ ನೀವು ನೋಡ್ತಾ, ಅಂದರೆ ಎನರ್ಜಿನ ತೋರಿಸ್ತಾ ಹೋದರೆ, ಅಂದರೆ ಎನರ್ಜಿನ ಹೀಗೆ ಪ್ರತಿಯೊಂದು ಪಾಯಿಂಟ್ಸ್ಗಳ ಮೇಲೆ ನೀವು ಹೀಲಿಂಗ್ ಮಾಡ್ತಾ ಹೋದರೆ ನೀವು ಒಂದು ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮತ್ತು ಇದೇ ರೀತಿ ನೀವು ಯಾವುದೇ ರೀತಿ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರಿ, ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಯಾವುದೇ ಸಮಸ್ಯೆನ ಅನುಭವಿಸ್ತಾ ಇದ್ರಿ, ಟೆನ್ಷನ್ನಿಂದ ಇದ್ರಿ ಅಂತ ಹೇಳಿದರೆ, ಇಲ್ಲಿ ಡಿಪ್ರೆಷನ್ನಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಇದು ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ. ಇದು ಹೀಲ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನಿಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ಮತ್ತು ನಿಮಗೆ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ಪಡ್ಕೋತೀರಾ. ಈ ಬ್ರಹ್ಮಾಂಡದ ಶಕ್ತಿ ಹೇಗಿರುತ್ತಪ್ಪ ಅಂತ ಹೇಳಿದರೆ, ನಾವು ಪ್ರತಿದಿನ ಉತ್ಸಾಹದಿಂದ, ಉಲ್ಲಾಸದಿಂದ ನಗ್ತಾ ಇರುವಂಥದ್ದು, ಖುಷಿಯಾಗಿರುವಂಥದ್ದು, ಪ್ರತಿಯೊಬ್ಬರ ಜೊತೆನೂ ಮಾತಾಡುವಂಥದ್ದಾಗಿರ್ಬೋದು, ಹೀಗೆ ನಮಗೆ ಒಂದು ಎನರ್ಜಿನ ಕೊಡುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಈ ರೇಖೆ ಹೇಗಪ್ಪ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತುಂಬಾ ಇಂಪಾರ್ಟೆಂಟ್, ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಈ ರೇಖೆಯನ್ನು ಪಡ್ಕೊಳ್ಳೋರು ತುಂಬಾ ಅದೃಷ್ಟವಂತರು ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿಯವರೆಗೂ ರೇಖೆನ ಹೇಗೆ ಪಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ರಿ, ಅದರಿಂದ ಪ್ರಯೋಜನಗಳೇನು ಅಂತ ತಿಳ್ಕೊಂಡ್ರಿ, ಮತ್ತು ಅಟ್ಯೂನ್ಮೆಂಟಿಂದನೂ ಸಹಿತ ನೀವು ರೇಖೆ ಶಕ್ತಿನ ಪಡ್ಕೋಬಹುದು ಅನ್ನೋದನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಸೆಲ್ಫ್ ಹೀಲಿಂಗ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ಇಲ್ಲಿ ತಿಳ್ಕೊಂಡ್ರಿ. ಇದು ನಿಮಗೆ ರೇಖೆಯ ಒಂದು ಸಣ್ಣ ಮೊದಲನೇ ಹಂತ ಅಂತ ಹೇಳ್ಬೋದು.
ರೇಖೆಯ ಮೊದಲನೇ ಹಂತ. ಸೆಲ್ಫ್ ಹೀಲಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ನೀವು ಪ್ರತಿದಿನವೂ 21 ದಿನ ಅಂದರೆ ಈ ಸೆಲ್ಫ್ ಹೀಲಿಂಗ್ನ 21 ಡೇಸ್ ನೀವು ಮಾಡ್ತಾ ಬಂದ್ರಿ ಅಂತ ಹೇಳಿದರೆ ನಿಮ್ಮ ದೇಹದ ಒಂದು ಅದ್ಭುತ ಬದಲಾವಣೆಯನ್ನು ನೋಡ್ತೀರಾ. ನೀವು ಆರೋಗ್ಯವಾಗಿರ್ತೀರ, ಎಷ್ಟೋ ಟೆನ್ಷನ್ಗಳಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.